ಇದೇ ವಿಚಾರವಾಗಿ ಇವತ್ತು ಸ್ಯಾಂಡಲ್ವುಡ್ನ ಹಲವು ಗಣ್ಯರು ಸಿಎಂರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಒಂದು. ಹಾಗಾಗಿ ಹೇಮಾ ಕಮಿಟಿ ರಚನೆಯ ರೀತಿಯಲ್ಲೇ ಇಲ್ಲೂ ಕೂಡ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ದನ್ನ ನಿರ್ದೇಶಕ KM ಚೈತನ್ಯ ಅವರು ಆಗ್ರಹಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಜೊತೆಗೆ ಮಾತನಾಡಿದರೆ ಚೈತನ್ಯ ಅವರು, ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಫೈರ್ ಸಂಸ್ಥೆಯ ಸದಸ್ಯ ಅಲ್ಲ. ಈ ಮನವಿಯನ್ನ ನಾನು ಬರೆದಿದ್ದಲ್ಲ. ನನ್ನ ಕೆಲವು ಸ್ನೇಹಿತರು, ಹೆಂಗಸರು ಯಾರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾರೆ, ಬರಹಗಾರ ಇರ್ಬೋದು, ನಟರಿರ್ಬೋದು, ಅವರು ಬರೆದು ನನಗೆ ಈ ಮನವಿಯನ್ನು ಕಳಿಸಿ ಇದಕ್ಕೆ ನಿಮ್ಮ ಬೆಂಬಲ ಸೂಚಿಸ್ತೀರಾ ಅಂತ ಕೇಳಿದಾಗ ಹೌದು, ಖಂಡಿತ ಸೂಚಿಸ್ತೀನಿ ಎಂದೆ. ಹಾಗೆ ನಾನು ಇದಕ್ಕೆ ಸಹಿ ಹಾಕಿದ್ದು. ಆಮೇಲೆ ಕೇರಳಲ್ಲಿ ಏನು ನಡೀತಿದೆ ಅದು ಬರೀ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಲಿ ಮಾತ್ರ ನಡೀತಿರೋದು ಅಂತಲ್ಲ. ಅಲ್ಲಿ ಹೆಂಗಸರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಶಕ್ತರಾಗಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ಆ ಒಂದು ರೀತಿಯ ಧೈರ್ಯವನ್ನು ಆ ಇಂಡಸ್ಟ್ರಿ ತುಂಬಿದೆ. ಅದೇ ರೀತಿಯ ಧೈರ್ಯ ಎಲ್ಲ ಇಂಡಸ್ಟ್ರಿಯಲ್ಲೂ ಇರಬೇಕು ಅನ್ನೋದು ಈ ಮನವಿಯ ಉದ್ದೇಶ. ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅನ್ನೋದು ಒಂದು ಸ್ವಲ್ಪ ರೇರ್ ಆಗಿರೋದು, ಬಟ್ ಬಹಳ ಕಾಮನ್ ಆಗಿರೋದೇನೆಂದರೆ ಜೆಂಡರ್ ಪ್ಯಾರಿಟಿ. ಪೇಮೆಂಟಲ್ಲಿರ್ಬೋದು, ಅವ್ರಿಗೆ ಕೊಡುವ ಫೆಸಿಲಿಟೀಸ್ ಇರ್ಬೋದು, ಅವ್ರನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು, ಅದು ಬರೀ ಸಿನಿಮಾ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಅದು ಬಹುಶಃ ನಿಮ್ಮ ರಂಗದಲ್ಲೂ ಇದೆ, ಮಾಧ್ಯಮದಲ್ಲೂ ಇದೆ, ಕಾರ್ಪೊರೇಟ್ ಸೆಕ್ಟರಲ್ಲೂ ಇದೆ, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಆ ಜೆಂಡರ್ ಪ್ಯಾರಿಟಿ ಏನಿದೆ ಅಂದರೆ ಹೆಂಗಸು ಮತ್ತು ಗಂಡಸಿನ ಸಂಭಾವನೆಯಲ್ಲಿ ಇರೋ ಒಂದು ತಾರತಮ್ಯ, ಅವ್ರಿಗೆ ಸಿಗುವ ಸೌಕರ್ಯದಲ್ಲಿ ಇರೋ ತಾರತಮ್ಯ, ಅದು ಹೋಗ್ಲಾಡಿಸ್ಬೇಕು. ಯಾಕೆಂದ್ರೆ ನಾವು ಫೈರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕಡೆಯಿಂದ CM ಅವರಿಗೆ ಒಂದು ಮನವಿನ ನಾವಿವತ್ತು ತಲುಪಿಸಿದ್ದೀವಿ. ಇದರಲ್ಲಿ ಹಲವಾರು ನಮ್ಮ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಹಲವಾರು ನಟರು, ಟೆಕ್ನಿಷಿಯನ್ಸ್, ಪತ್ರಕರ್ತರು, ಬರಹಗಾರರು, ಸುಮಾರು ಜನರ ಸಹಿ ಸಹ ಇದರಲ್ಲಿ ಇರುತ್ತೆ. ಇದನ್ನ ನಾವು ಯಾಕೆ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅಂದ್ರೆ, ಇತ್ತೀಚೆಗೆ ನೀವೆಲ್ಲರೂ ಕೇಳಿರೋ ಹಾಗೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಹೊರಗಡೆ ಬಂತು ಮಲಯಾಳಂ ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ಇದನ್ನ ಮಾಡ್ತಿದೀವಿ ಅಂತಲ್ಲ. ಹಲವಾರು ವರ್ಷಗಳ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಸಹ ಮೀಟು ವಿಷಯದಲ್ಲಿ ಸುಮಾರು ಜನ ತಮ್ಗಾದಂತ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗಾದಂತ ಒಂದು ಡಿಸ್ಕಂಫರ್ಟ್, ಇಂಡಸ್ಟ್ರಿಲಿ ಸೇಫ್ಟಿ ಇಲ್ದೇ ಇರುವಂತ ವಿಷಯಗಳು, ಇದೆಲ್ಲ ಹೊರಗಡೆ ಬಂತು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಆಗ್ಲಿಂದಾನೇ ಫೈರ್ ಸಂಸ್ಥೆ ಕಡೆಯಿಂದ ಹಾಗೂ ಹೆಚ್ಚು ನಟಿಯರಾಗ್ಲಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಇದ್ರ ಕಡೆ ಕೆಲಸ ಮಾಡ್ತಾನೆ ಇದ್ರು. ಅಂಡ್ ಅದು ಅಷ್ಟು ಸಫಲ ಆಗದಿದ್ರು ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಟ್ ಈಗ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು, ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು, ನಮ್ಮ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮಾತ್ರ ಅಂತ ಅಲ್ಲ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು, ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್, ನಮ್ಮ ಮೊದಲನೇ ಉದ್ದೇಶ. ಸೊ ಈಗ ಇಲ್ಲೂ ಒಂದು ಇದೇ ರೀತಿ ಕಮಿಟಿಯನ್ನ ನಮ್ಮ ಗವರ್ಮೆಂಟ್ ಮಾಡಿಕೊಟ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾಳೆ ಬರುವಂತ ಪೀಳಿಗೆಗಳಿಗೆ, ನಾಳೆ ಬರುವಂತ ಆಕ್ಟರ್ಸ್, ಆಕ್ಟ್ರೆಸಸ್ಗಳಿಗೆ ಇದೊಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಆಗಲಿ ಅಂತ. ಮತ್ತೆ ಇರುವಂತ ಇನ್ಇಕ್ವಾಲಿಟಿ ಬಗ್ಗೆನೂ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಹೊಸದಾಗಿ ಬಂದಿರೋರಿಗೆ ಸಂಭಾವನೆ ಕೊಡದೇ ಇರೋದು ಅಥವಾ ತುಂಬಾ ಕೆಲಸ ಮಾಡಿರೋ. ಸೊ ಇದಿಷ್ಟು ಕೆಲವೊಂದಷ್ಟು ಸ್ಯಾಂಡಲ್ವುಡ್ನ ನಟ ನಟಿಯರ ಒಂದು ಹೇಳಿಕೆ. ಈಗಾಗಲೇ ಫೈರ್ ಸಂಸ್ಥೆಯಿಂದ ಒಂದು ಲೆಟರ್ನ ಈಗಾಗಲೇ CM ಸಿದ್ದರಾಮಯ್ಯ ಅವರಿಗೂ ಕೂಡ ನೀಡಿದ್ದಾರೆ. ಬನ್ನಿ ಓವರ್ ಮತ್ತಷ್ಟು ಡೀಟೇಲ್ಸ್ನ ಪಡ್ತಾವೋಣ. ನಾವು ಪ್ರತಿನಿಧಿ ಮಂಗಳ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಂಗಳ, ಈಗಷ್ಟೇ ನಾವು ಕೂಡ ಕೆಲವೊಂದಷ್ಟು ಜನ ಮಾತಾಡ್ತಾ ಇರುವಂಥದ್ದನ್ನ ಕೇಳ್ತಾ ಇದ್ವಿ. ಇವತ್ತು CMಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಶ್ರುತಿ ಹರಿಹರನ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಇಲ್ಲಿ ಕೇವಲ ಕಾಸ್ಟಿಂಗ್ ಕೌಚ್ ಅನ್ನುವಂಥ ವಿಚಾರ ಅಥವಾ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಅನ್ನುವಂಥದ್ದು ಅಫ್ಕೋರ್ಸ್ ಇದು ಒಂದು ವಿಚಾರ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಮಹಿಳೆಯರು, ನಟಿಯರು, ಇವರೆಲ್ಲರೂ ಕೂಡ ಇಲ್ಲಿ ಅನುಭವಿಸ್ತಾ ಇರ್ತಾರೆ. ಅದಕ್ಕೂ ಕೂಡ ಒಂದು ಇತಿಶ್ರೀ ಹಾಡಬೇಕು, ಅದನ್ನು ಕೂಡ ಅಡ್ರೆಸ್ ಮಾಡುವಂತಹ ಒಂದು ವೇದಿಕೆ ನಮಗೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಓವರ್ ಆಲ್ ಆಗಿ ಏನನ್ನ ಕೇಳ್ತಾ ಇದ್ದಾರೆ ಈಗ, ಈ ಫೈರ್ ಸಂಸ್ಥೆಯಿಂದ ಯಾವ ರೀತಿಯಾಗಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ, ಇದಕ್ಕೆ CM ರಿಂದ ಯಾವ ರೀತಿಯಾಗಿ ಬೆಂಬಲ ಸಿಕ್ಕಿದೆ ಅಂತ ಏನ್ ಮಾಹಿತಿ ಇದೆ ಮಂಗಳ? ರೆಹಮಾನ್, ಇವತ್ತು ಫೈರ್ ಸಂಸ್ಥೆ ಏನು ಸದಸ್ಯರಿದ್ದಾರೆ, ಶ್ರುತಿ ಹರಿಹರನ್ ಆಗಿರ್ಬೋದು, ಅಹಿಂಸಾ ಚೇತನ್ ಅವರಾಗಿರ್ಬೋದು, ನೀತು ಶೆಟ್ಟಿ, ಹಾಗೆ ಸೀನಿಯರ್ ಜರ್ನಲಿಸ್ಟ್ ವಿಜಯಮ್ಮ ಸೇರಿದಂತೆ ಹಲವರು ಹೋಗಿ ಇವತ್ತು CMಗೆ ಒಂದು ರೀತಿ ಫೈರ್ ಸಂಸ್ಥೆಯಿಂದ ಒಂದು ಪತ್ರದ ಮುಖೇನ ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ಕೇರಳದಲ್ಲಿ ಯಾವ ರೀತಿ ಒಂದು ಜಸ್ಟಿಸ್ ಹೇಮಾ ಕಮಿಟಿ ಯಾವ ರೀತಿ ರಚನೆ ಮಾಡಿ ಕೆಲವೊಂದಷ್ಟು ಅಂದರೆ ಹೆಣ್ಣು ಮಕ್ಕಳಿಗೆ ಆಗ್ತಿರೋ, ಚಿತ್ರರಂಗದಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಅಲ್ಲಿ ಬಹಿರಂಗಗೊಳಿಸಿದಾರೋ ಅದೇ ರೀತಿ ಅದೇ ಮಾದರಿಯ ಕಮಿಟಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ರಚನೆ ಆಗಬೇಕು
ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಯಾವೆಲ್ಲ ಸಮಸ್ಯೆಗಳು ಆಗ್ತಿದೆ ಅಂತ ಪತ್ರದ ಮುಖೇನ ಬರೆದು ಅವರಿಗೆ ಇವತ್ತು ಮನವಿಯನ್ನು ನೀಡಿರುವಂಥದ್ದು. ಅಫ್ಕೋರ್ಸ್ ಹೆಣ್ಣು ಮಕ್ಕಳಿಗೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಸಮಸ್ಯೆಗಳಾಗ್ತಿದೆ. ನೆನ್ನೆ ನಟ ಚೇತನ್ ಅವರು ಹೇಳ್ತಿದ್ರು, ಅಂದರೆ ಎಲ್ಲ ರಂಗಗಳಲ್ಲೂ ಈ ರೀತಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆ, ಲೈಂಗಿಕ ಕಿರುಕುಳ ಅನ್ನೋದು ಇದ್ದೇ ಇದೆ. ಆದರೆ ಚಿತ್ರರಂಗದಲ್ಲಿ ಏನಾಗ್ತಿದೆ ಅಂತ ಅಂದರೆ ಅದರ ಭೀಕರತೆ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿಂದ ಶುರುವಾದರೆ ಒಂದು ಕಮಿಟಿಯಾಗಿ ಒಂದು ರೀತಿ ಅವರು ಎಲ್ಲವೂ ಕೂಡ ಕಾನೂನು ಪ್ರಕ್ರಿಯೆಯಲ್ಲಿ ಒಂದು ಕ್ರಮ ಕೈಗೊಂಡ್ರೆ ಅದು ಆಗೋದು ಕಡಿಮೆ ಆಗುತ್ತೆ. ಈ ರೀತಿ ಘಟನೆಗಳು ಮತ್ತೆ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿ ಅವರು ಬರೀ ಲೈಂಗಿಕ ದೌರ್ಜನ್ಯ, ಕಾಸ್ಟಿಂಗ್ ಕೌಚ್, ಮೀಟು ಬಗ್ಗೆನೇ ಹೇಳ್ತಾ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಈಗ ಸಂಭಾವನೆ ವಿಚಾರವಾಗಿರಲಿ, ಹೀರೋಗಳಿಗೆ 22 ಕೋಟಿ, 200 ಕೋಟಿ, ಮೊನ್ನೆ ಅಷ್ಟೇ ವಿಜಯ್ ಅವ್ರಿಗೆ 200 ಕೋಟಿ ಕೊಟ್ಟಿದ್ದೀನಿ ಅಂತ ಗೋಟ್ ಸಿನಿಮಾದ ನಿರ್ಮಾಪಕಿನೇ ಹೇಳಿರುವಂಥದ್ದು. ಹೀರೋಗೆ 200 ಕೋಟಿ ಕೊಟ್ಟಿದ್ರೆ ಹೀರೋಯಿನ್ಗೆ ಜಸ್ಟ್ ಒಂದು 2 ಕೋಟಿ ಕೊಟ್ಟು ಈ ಸಂಭಾವನೆ ಮುಗಿಸಿರ್ತಾರೆ ಅಷ್ಟೇ. ಸೊ ಹೀಗಾಗಿ ಯಾಕೆ ಈ ತಾರತಮ್ಯ, ಸಂಭಾವನೆ ವಿಚಾರದಲ್ಲೂ ಕೂಡ ತಾರತಮ್ಯ ಇದೆ. ಮತ್ತೆ ಸೆಟ್ನಲ್ಲಿ ಒಂದು ಸುರಕ್ಷತೆಯ ವಾತಾವರಣ ಕ್ರಿಯೇಟ್ ಆಗಬೇಕು ಹೆಣ್ಣು ಮಕ್ಕಳಿಗೆ. ಕ್ಯಾರವಾನ್ ಆಗಿರ್ಬೋದು, ಬೇರೆ ಫೆಸಿಲಿಟೀಸ್ ಆಗಿರ್ಬೋದು. ಮುಂಚೆ ಎಲ್ಲ ಕ್ಯಾರವಾನ್ ಇರ್ತಾ ಇರಲಿಲ್ಲ, ನಟಿಯರಿಗಾಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಯಾರಿಗೂ ಇರ್ತಾ ಇರಲಿಲ್ಲ. ಆದರೆ ಆಗ ನಮ್ಮ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಕೂಡ ಇರ್ತಾ ಇರಲಿಲ್ಲ, ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ ಕೂಡ ಆಗಿರಲಿಲ್ಲ. ಸೊ ಹೀಗಾಗಿ ಕೆಲವೊಂದು ಅಷ್ಟು ಚೇಂಜಸ್ಗಳು ಆಗಬೇಕು. ಇದಷ್ಟೇ ಅಲ್ಲ, ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳಿದೆ. ಇದೆಲ್ಲವೂ ಕೂಡ ಆ ವರದಿಯಲ್ಲಿ ಬಹಿರಂಗ ಆಗಬೇಕು ಅನ್ನೋ ಒಂದು ಮಾತನ್ನ ಅವರು ಇವತ್ತು CM ಅವ್ರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಏನು ಈ ಒಂದು ಲಿಂಗ ಸಮಾನತೆಯಲ್ಲಿ ಹೋರಾಟ ಮಾಡಿರ್ತಾರೆ ಆ ರೀತಿಯ ಜಸ್ಟಿಸ್ಗಳನ್ನೇ, ನ್ಯಾಯಾಧೀಶರನ್ನೇ ಈ ಒಂದು ಕಮಿಟಿಯಲ್ಲಿ ಇರಬೇಕು. ಅವರ ಅಧ್ಯಕ್ಷತೆಯಲ್ಲಿ ಅವರು ಎಲ್ಲ ರೀತಿಯ ವಿಚಾರಣೆಗಳನ್ನು, ಘಟನೆಗಳನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ 3 ತಿಂಗಳ ಒಳಗಡೆ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಬೇಕು. ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒಂದು ಮನವಿಯನ್ನು ಇವತ್ತು ಅವರು ಸಲ್ಲಿಸಿರುವಂಥದ್ದು. ಇದಕ್ಕೆ CM ಅವರು ಕೂಡ ಪ್ರತಿಕೂಲವಾಗಿ ಸ್ಪಂದಿಸಿರುವಂಥದ್ದು. ಇನ್ನೊಂದು ಚರ್ಚೆ ಮಾಡೋಣ ವಿಸ್ತೃತವಾಗಿ. ಸದ್ಯದಲ್ಲೇ ಈ ಕಮಿಟಿಯನ್ನು ಜಾರಿ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಅವರು ಕಳಿಸಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಮಂಗಳ.